ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಪಕ್ಷ ಹಾಗೂ ಸರ್ಕಾರದಲ್ಲಿ ಸಮನ್ವಯ ಇಲ್ವಾ ಎಂಬ ಅನುಮಾನ ಶುರುವಾಗಿದೆ. ಆದಷ್ಟು ಬೇಗ ಕ್ಯಾಬಿನೆಟ್ ವಿಸ್ತರಣೆ ಎಂದು ಸಿಎಂ ಹೇಳುತ್ತಿದ್ರೆ ಹೋರಾಟದ ಸಂದರ್ಭದಲ್ಲಿ ಮಂತ್ರಿಗಿರಿ ಅವಶ್ಯಕತೆ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲೇ ದ್ವಂದ್ವ ಶುರುವಾಗ್ಬಿಟ್ಟಿದೆ. ಮುಂದಿನ ವಾರ ಕ್ಯಾಬಿನೆಟ್ ವಿಸ್ತರಣೆ ಎಂದ ಸಿಎಂ. ಹೋರಾಟವೇ ಮುಖ್ಯ ಎನ್ನುತ್ತಿರುವ ಕೆಪಿಸಿಸಿ ಅಧ್ಯಕ್ಷರು. ಕಾಂಗ್ರೆಸ್ ಪಾಳೆಯದಲ್ಲಿ ದ್ವಂದ್ವ ನಿಲುವು. ಕಳೆದ 1.5 ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಆಗುತ್ತೆ ಎಂಬ ಚರ್ಚೆ ನಡೆಯುತ್ತಲೇ ಇದೆ. ಈಗಾಗಲೇ 2 ಬಾರಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿ ವಾಪಸ್ ಬಂದಿದ್ದಾರೆ. ಸಂಸತ್ತಿನ ಅಧಿವೇಶನ ಹಾಗೂ ನೀಟ್ ವಿರುದ್ಧ ಹೋರಾಟದಲ್ಲಿ ಬ್ಯುಸಿಯಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕಾರಣದಿಂದಾಗಿ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗುತ್ತಲೇ ಇದೆ. ಈಗ ನೀಟ್ ವಿಚಾರವಾಗಿ ಕೊಂಚ ಗೆಲುವು ಸಿಕ್ಕಿರುವ ಕಾರಣ ರಾಜ್ಯದ ಕಡೆಗೆ ಹೈಕಮಾಂಡ್ ನಾಯಕರು ಗಮನ ಹರಿಸಲಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮುಂದಿನ ವಾರ ಕ್ಯಾಬಿನೆಟ್ ವಿಸ್ತರಣೆ ಆಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಆಗುತ್ತೆ ಸರ್? ಮುಂದುವಾರ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಆಗುತ್ತೆ ಸರ್? ಮುಂದುವಾರ. ಇನ್ನು ಸಿಎಂ ಅವರ ಹೇಳಿಕೆಗೆ ತದ್ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸದ್ಯ ದೇಶಾದ್ಯಂತ ನೀಟ್ ವಿರುದ್ಧ ಹೋರಾಟ ನಡೀತಾ ಇದೆ. ಹೈಕಮಾಂಡ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಸದ್ಯ ಸಚಿವರ ರಾಜೀನಾಮೆ ಆಗಿದೆ. ಪ್ರಧಾನಿ ಹಾಗೂ ಅಮಿತ್ ಶಾ ರಾಜೀನಾಮೆ ಬಾಕಿ ಇದೆ. ಈ ಸಂಬಂಧ ಸಂಸತ್ನಲ್ಲಿ ಕಾಂಗ್ರೆಸ್ ಹೋರಾಟ ಮಾಡಲಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬ್ಯುಸಿ ಇರಲಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ನಡೀತಾ ಇರುವಂತಹ ಹೋರಾಟದ ನಡುವೆ ಮಂತ್ರಿಗಿರಿ ಮಾಡುವ ಅವಶ್ಯಕತೆ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಯಾರು ಪುರ್ಸೊತ್ತಲ್ಲಿ ಇರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಎಲ್ಲ ನಡೀತಾ ಇತ್ತು. ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಪ್ರಿಯಾಂಕಾ ಗಾಂಧಿನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ಗಲಾಟೆನಲ್ಲಿ ಇದು ದೊಡ್ಡ ವಿಚಾರ ಅಲ್ಲ. ದೇಶದ ಮಕ್ಕಳ ಭವಿಷ್ಯವೇ ಅಂಧಕಾರದಲ್ಲಿದ್ದಾಗ ಮಂತ್ರಿಗಳಾಗಬೇಕು ಆಗಬಾರ್ದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಈ 2 ಹೇಳಿಕೆಗಳನ್ನು ಗಮನಿಸಿದಾಗ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ. ಆದರೂ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಾಗ ಮಾತ್ರ ಕ್ಯಾಬಿನೆಟ್ ವಿಸ್ತರಣೆ ಆಗಲಿದೆ. ಅದು ಯಾವಾಗ ಎಂಬ ಉತ್ತರವನ್ನ ದೆಹಲಿ ನಾಯಕರೇ ಹೇಳಬೇಕು.